ಅಂಗನವಾಡಿ ಟೀಚರ್ ಖರ್ಚು ಹಾಕಿದ್ದಾರೆ, ವೈಟ್ನರ್ ಹಚ್ಚಿದ್ದಾರೆ. ನಾನು ಮೇಲಾಧಿಕಾರಿಗಳಿಗೆ ಬರೆದು ಹಾಕಿದ್ದೀನಿ ಸರ್. ಸದ್ಯಕ್ಕೆ ಆ ಕಾರ್ಯಕರ್ತ ಅಮಾನತಾಗಿದ್ದಾರಲ್ಲ ಅಥವಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕೆಲವೊಂದು ಕಡೆಯಲ್ಲೆಲ್ಲ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಮೋಸ ನಡೀತಿದೆ ಅನ್ನೋ ರೀತಿ ಕೆಲವೊಂದು ಕಡೆಯೆಲ್ಲ ಮಾಹಿತಿನ ಹೊರ ಬಂದಿತ್ತು ಅಂತಲೇ ಹೇಳ್ಬೋದು. CDPO ಅಧಿಕಾರಿಗಳು ಕೆಲವೊಂದು ವಿಚಾರಣೆ ನಡೆಸಿ ಕಾರ್ಯಕರ್ತರದೇ ತಪ್ಪು ಅನ್ನೋದು, ಹಾಗೆ ಕಾರ್ಯಕರ್ತೆ ಇಲ್ಲಿ ಒಬ್ಬರು ಒಪ್ಕೊಂಡಿದ್ದಾರೆ ಸಹ ಅವ್ರದ್ದು ತಪ್ಪು ಅಂತ. ಮಕ್ಕಳಿಗೆ ಸೇರಬೇಕಾಗಿರುವಂತಹ ಫುಡ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅವರು. ಮಕ್ಕಳಿಗೆ ಕೊಟ್ಟಿರುವಂತಹ ಫುಡ್ ಬಗ್ಗೆ ಆಗಿರ್ಬೋದು, ಗರ್ಭಿಣಿಗೆ ಆಗಿರ್ಬೋದು ಅಥವಾ ಬಾಣತಿಗೆ, ಎಲ್ಲ ಅಂಗನವಾಡಿಗಳಲ್ಲಿ ಕಾರ್ಯಕರ್ತೆಯರು ಅದನ್ನು ಲೀಸ್ಟ್ ಮಾಡ್ಕೋಬೇಕಾಗುತ್ತೆ, ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಹೋಗ್ಬಿಟ್ಟು ವಿಚಾರಣೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ರೆಕಾರ್ಡ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಕಾರ್ಯಕರ್ತೆಯರದು ತಪ್ಪಿದೆ ಅನ್ನೋದು ಹೇಳಿ. ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ, ಹೌದು ನಮ್ದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು. ಆದರೆ ತಮ್ಮೆಲ್ಲರಿಗೂ CDPO ಅಧಿಕಾರಿಗಳೇ ಏನಂತ ಮಾಹಿತಿನ ಕೊಟ್ಟಿದ್ದಾರೆ ಅಂಗನವಾಡಿ ವರ್ಕರ್ಸ್ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೀವು ನೋಡಿ. ಹಾಗೆ ಕಾರ್ಯಕರ್ತೆಯರದೇ ಇಲ್ಲಿ ಕಾರ್ಯಕರ್ತೆ ತಪ್ಪಿದ್ರೂ ಕೂಡ ಕಾನೂನಾತ್ಮಕವಾಗಿ ಏನು ಡಿಸೈಡ್ ಮಾಡ್ತಾರೆ ಅದನ್ನ ಒಪ್ಕೋತೀವಿ ಅಂತ ಹೇಳಿದ್ದಾರೆ. CDPO ಅಧಿಕಾರಿಗಳೆಲ್ಲ ವಿಚಾರಣೆ ನಡೆಸಿದ್ದಾರೆ, ತಪ್ಪನ್ನ ಮಾಡಿದ್ದಾರೆ ಕಾರ್ಯಕರ್ತೆ ಅನ್ನೋದು ಇಲ್ಲಿ ತಿಳಿದು ಬಂದಿದೆ. ಸೊ ಮೊನ್ನೆ ಅಷ್ಟೇ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಮಾಡಿದ್ದೆ, ತಮ್ಮೆಲ್ಲರಿಗೂ ಡಿಟೇಲ್ ಆದಂತಹ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ, ನಿಮ್ಗೆ ಮಾಹಿತಿ ಅರ್ಥ ಆಗುತ್ತೆ. ಸೊ CDPO ಅಧಿಕಾರಿಗಳು ಏನಂತ ಹೇಳಿದ್ರು ಕಾರ್ಯಕರ್ತೆ ಬಗ್ಗೆ, ಅದು ಕೂಡ ಕ್ಲಿಪ್ ಇದೆ, ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸಮಸ್ಯೆ ನಡೆದಿಲ್ಲ, ಇದು ಪುಷ್ಟಿಕ ಆಹಾರ ಸಿಗಲಿಲ್ಲ ಅಂತ ನೀವು ತನಿಖೆ ಕೂಡ ವರದಿ ಕಳಿಸಿದ್ದೀರಿ, ಅದ್ರ ಬಗ್ಗೆ ಈಗೇನು ಅಪ್ಡೇಟ್ ಇದೆ ಮೇಡಮ್? ಸದ್ಯದಲ್ಲಂತೂ ನಾವು ಮನೆ ಭೇಟಿ ಕೊಟ್ಟಿದ್ದೀವಿ ಸರ್. ಪ್ರತಿಯೊಂದು ಮನೆ ಭೇಟಿ ಕೊಟ್ಟಿದ್ದೀವಿ. 6 ತಿಂಗಳಿಂದ 3 ವರ್ಷದ ಮಕ್ಕಳ ಮನೆ ಭೇಟಿ ಕೊಟ್ಟಿದ್ದೀವಿ ಮತ್ತು ಗರ್ಭಿಣಿ ಬಾಣಂತಿಯರ ಮನೆ ಭೇಟಿ ಕೊಟ್ಟಿದ್ದೀವಿ. ಆಮೇಲೆ ರಿಜಿಸ್ಟ್ರುಗಳೆಲ್ಲ ಚೆಕ್ ಮಾಡಿದ್ದೀವಿ. ಅದರಲ್ಲಿ ಏನು ಅಂತಂದರೆ ಅಲ್ಪ ಸ್ವಲ್ಪ ತಪ್ಪುಗಳು ಕಂಡು ಬಂದಿದೆ ಸರ್. ಅದು ಅಂಗನವಾಡಿ ಟೀಚರ್ ಖರ್ಚು ಹಾಕಿದ್ದಾರೆ, ವೈಟ್ನರ್ ಹಚ್ಚಿದ್ದಾರೆ. ಆಮೇಲೆ ಕೆಲವು ಸಿಂಗಲ್ ಹೆಸರುಗಳನ್ನು ಬರೆದಿದ್ದಾರೆ. ಅಂತಂದರೆ ಉಸ್ಮಾನ್ ಅಂತಂದರೆ ಅವ್ರ ಅಡ್ಡ ಹೆಸರು ಬರೆದಿಲ್ಲ ಸರ್. ಈ ಥರ ಕೆಲವು ಹೆಸರುಗಳು ಕಂಡು ಬಂದಿದೆ. ಇದ್ರ ಮೇಲೆ ನಾನು ಬಂದಿದ್ದು ದೂರಿನ ಪ್ರಕಾರ ನಾನು ಮೇಲಾಧಿಕಾರಿಗಳಿಗೆ ಬರೆದು ಹಾಕಿದ್ದೀನಿ ಸರ್. ಇದರಲ್ಲಿ ನಮ್ಮ DD ಆಫೀಸಿಂದ ಏನು DD ಇದರಿಂದ ಏನು ಬರುತ್ತೆ ಅದರ ಕ್ರಮವನ್ನು ಕೈಗೊಳ್ಳಬೇಕು. ಸದ್ಯಕ್ಕೆ ಆ ಕಾರ್ಯಕರ್ತ ಅಮಾನತಾಗಿದ್ದಾರಲ್ಲ ಅಥವಾ ಅಮಾನತಾಗಿದ್ದಾರೆ ಸರ್. ಮುಂದಿನ ಅಪ್ಡೇಟ್ ಬರೋ ತನಕ ಅಮಾನತಾಗಿದ್ದಾರೆ? ಹೌದು ಸರ್, ಮುಂದಿನ ಅಪ್ಡೇಟ್ವರೆಗೆ ನಾವು ದಾರಿ ಕಾಯ್ತೀವಿ ಸರ್.